ಇಲ್ಲಿ ಮಂಗಳಮುಖಿ ಆತ್ಮ ಓಡಾಡ್ತಿದ್ದೆ. ಓಡಾಡ್ತಾವ ಮರಯ್ಯ, ಯಾಕಪ್ಪ ಅಷ್ಟೊತ್ತಲ್ಲಿ ಬಂದಿದ್ಯಾ? ಚಪ್ಪಲಿ ಚಪ್ಪಲಿ ತಡ್ತಾ ಇರೋದು. ನಮ್ಮ ನಿಮ್ಮ ಅಪ್ಪ ಬಿಟ್ಟಿದ್ದು ಕಾಣಿಸ್ಕೊಂಡು ಹೋಗೋಣ ನೀನು. ಸುಮ್ಮನೆ ಏನಿದು? ನನ್ ಇಲ್ಲೇ ಇಷ್ಟ ಬೇಕಾದ ನಿಮ್ಗೆ. ಇಲ್ಲ ನೋಡಿ, ನನ್ ಕೈ ರಕ್ತ ಮುಟ್ಟೆ ಬ್ರೋ. ಇಲ್ಲೊಂದು ಡ್ರಾಪ್ ಈ ಕಾಂಚನ ಮೂವಿಲ್ ಇದಿರ್ತಲ್ಲ ಬ್ಲಡ್, ಆ ಲೆಕ್ಕಾಚಾರ ಐತೆ ದೇವರಣ್ಣ. ಈ ತರ ಅನ್ನೇ ಆಗೋಯ್ತಲ್ಲ ನನಗೆ. ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರೂ ಸ್ವಾಗತ. ಹಾಗೆ ಕೂಡ ನಿಗೂಢ ಚಾನಲ್ ಸ್ವಾಗತ ನಿಮ್ಮೆಲ್ಲರಿಗೂ. ಅವ್ರ ಪರವಾಗಿ ನಾನು ನಿಮ್ಗೆ ವೆಲ್ಕಮ್ ಕೇಳ್ಬಿಟ್ಟಿದ್ದೀನಿ. ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರೂ ಸ್ವಾಗತ. ಹಾಗೆ ಕೂಡ ನಿಗೂಢ ಚಾನಲ್ ಸ್ವಾಗತ ನಿಮ್ಮೆಲ್ಲರಿಗೂ. ಅವ್ರ ಪರವಾಗಿ ನಾನು ನಿಮ್ಗೆ ವೆಲ್ಕಮ್ ಕೇಳ್ಬಿಟ್ಟಿದ್ದೀನಿ. ಇಷ್ಟು ಬೇಗ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಟೈಮ್ ಇಲ್ಲ, ಮತ್ತು ನಾವು ಬಂದಿರೋ ಜಾಗ ಅಂಥದ್ದು, ಮತ್ತು ಇಲ್ಲಿರೋ ವಾಸ್ತವನ ಕೇಳಿದಾಗ, ಮತ್ತು ಇಲ್ಲಿ ನಡೆದಿರೋ ಘಟನೆಗಳನ್ನ ಕೇಳಿದಾಗ ದೈವಿಕ ಶಕ್ತಿ ಕೂಡ, ಮತ್ತು ನಾವೇನು ನಾವು ದೇವ್ರನ್ನ ಇಟ್ಕೊಂಡು ಅಥವಾ ಪರಮಾತ್ಮದಿಂದ ಆಟ ಆಡಿಸ್ತೀವಿ, ಮತ್ತು ಆ ಆತ್ಮನ ಕರೆಸಿ ಮಾತಾಡಿಸ್ತೀವಿ, ಅದು ಯಾವುದಕ್ಕೂ ಕೂಡ ದಾರಿ ಮಾಡಿಕೊಡದೇ ಇರೋ ಥರ ಆಗ್ಬಿಟ್ಟೈತೆ. ಬೇರೆ ದಾರಿ ಇಲ್ಲದೆ ನಮ್ಮ ಸುಫಿಬ್ರೋ ಅವ್ರೇನಿದ್ದಾರೆ, ಕಂಪ್ಲೀಟ್ಲಿ ಒಂದು ಆತ್ಮನ ತುಂಬ ಅದ್ಭುತವಾಗಿ ಸೈನ್ಸ್ನ ಯೂಸ್ ಮಾಡಿಕೊಂಡು ಮತ್ತು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಹೇಗೆ ಕರೆಸಿ ಮಾತಾಡ್ಬೋದು ಅಂತ ತುಂಬ ಅತ್ಯದ್ಭುತವಾಗಿ ಕಲ್ತ್ಕೊಂಡಿದ್ದಾರೆ. ಅದರಲ್ಲಿ ಬಹಳ ಹೆಮ್ಮೆ ಇದೆ ಖಂಡಿತವಾಗ್ಲೂ ನನಗೆ. ಲಾಸ್ಟ್ ಟೈಮ್ ನಾನು ಒಬ್ಬನೇ ಬಂದಿದ್ದೆ, ಬಟ್ ವಿಡಿಯೋ ಮಾಡೋ ಪರಿಸ್ಥಿತಿಲಿ ನಾನು ಇರಲಿಲ್ಲ. ಮತ್ತು ಕೆಲವೊಂದು ಆತ್ಮಗಳು ಹೇಗೆಲ್ಲ ವರ್ಕ್ ಆಗುತ್ತೆ ಅಂದರೆ ಸುತ್ತಿದ್ರು, ದೇವ್ರದ್ದು ಕೂಡ ಬಾಯಿ ಕಟ್ಟಿ ಹಾಕ್ಬಿಟ್ಟು ಮುಂದಕ್ಕೆ ಹೊರಟೋಗ್ತವೆ. ಅಂದರೆ ಇವಾಗ ದೇವರಷ್ಟೇ ಶಕ್ತಿ ಹೊಂದಿರೋರು ಮಂಗಳಮುಖಿಯವರು. ಅವ್ರ ಆತ್ಮನೇ ಈ ಥರ ಇಕ್ಕಟ್ಟಿಗೆ ಸಿಗಾಕೊಂಡಾಗ ಸ್ವತಃ ದೇವ್ರುಗಳು ಕೂಡ ಏನೂ ಮಾಡಲ್ಲ. ಸೊ ಆ ಒಂದು ಕಾರಣದಿಂದ ಈಗ ಅಟ್ಲೀಸ್ಟ್ ಸೈನ್ಸಿಂದ ಆದರೂ ಆಕೆ ಆತ್ಮಕ್ಕೆ ಮುಕ್ತಿ ಕೊಡಿಸ್ಬೋದೇನೋ, ನಾನು ಕರೆಸ್ಬೋದೇನೋ ಅನ್ನೋ ನಂಬಿಕೆ ಮೇಲೆ ಸುಪ್ರೀಬ್ರನ್ನ ಕರ್ಕೊಂಡ್ಬಂದಿದ್ದೀನಿ. ಸುಪ್ರೀಬ್ರ, ನನ್ನ ದಯವಿಟ್ಟು ಕ್ಷಮಿಸಿ. ನಿಮಗೆ ವಿಷಯ ಹೇಳಿದ್ರೆ ನೀವೇನು ಅನ್ಕೊತಿದ್ರೆ ಗೊತ್ತಿಲ್ಲ, ಬಟ್ ನನ್ನ ದಯವಿಟ್ಟು ಕ್ಷಮಿಸಿ. ನಾನು ಸ್ವಲ್ಪ ವಿಷಯ ಅಷ್ಟೇ ಹೇಳಿದೆ. ಇಲ್ಲೇನಾಗಿದೆ, ಕಂಪ್ಲೀಟ್ ನೀವು ಯಾರು ವಿಡಿಯೋ ನೋಡ್ತಿದ್ರೆ ಕಂಪ್ಲೀಟ್ ಅರ್ಥ ಮಾಡ್ಕೋಬೇಕು ಈ ಸ್ಟೋರಿನ. ಯಾರೇ ಮಂಗಳಮುಖಿ ಆಗಿರಲಿ, ಅವ್ರ ಪಾಡಿಗೆ ಬದುಕಕ್ಕೆ ಬಿಡಿ. ಬಟ್ ಕೆಲವೊಂದ್ಸರಿ ಏನಾಗ್ತದೆ ಸುಪ್ರೀಬ್ರ, ಈ ಹೆಂಗಸರಿಂದ ಗಂಡಸರಿಂದ ಸಮಾಜದಿಂದ ಅವ್ರನ್ನ ದೂರ ಇಟ್ಟಿರೋದನ್ನ ನೋಡಿದ್ದೀವಿ, ಮತ್ತು ಸಮಾಜದಿಂದ ಅವ್ರನ್ನ ಅವಮಾನಕ್ಕೆ ಒಳಗಾಗೋದನ್ನ ಮಾಡಿರೋದನ್ನ ನೋಡಿದ್ದೀವಿ. ಆದರೆ ಒಬ್ಬ ಮಂಗಳಮುಖಿನ ಸಾಯಿಸ್ತಾರೆ ಅಂದರೆ ಇನ್ನು ಯಾವ ಲೆಕ್ಕಾಚಾರ ಬಂದಿದೆ ನಮ್ಮ ಸಮಾಜ? ಅಲ್ಲ, ನಾನು ಹೇಳೋಕ್ಕೆ ನಾಚಿಕೆ ಆಗುತ್ತೆ ಸುಪ್ರೀಬ್ರೋ. ಇವಾಗ ಈ ಕಾಮ ಅನ್ನೋದು ಅಥವಾ ಫಿಸಿಕಲ್ ರಿಲೇಷನ್ಶಿಪ್ ಅನ್ನೋದು ಒಂದು ಹೆಣ್ಣು ಗಂಡುಗಳ ಮಧ್ಯೆ ಇದೆ ಚಂದ. ಬಟ್ ಇದೇನಾಗಿದೆ, ಇವಾಗ ಟ್ರಾನ್ಸ್ಜೆಂಡರ್ ಅಥವಾ ಮಂಗಳಮುಖಿ ಏನಿರ್ತಾರೆ, ಅವರು ಲೈಂಗಿಕ ಕ್ರಿಯೆನ ಹೇಳ್ಕೊಳಕ್ಕಾಗಲ್ಲ ಸಮಾಜದ ಮುಂದೆ, ಮತ್ತು ಅವ್ರ ಹತ್ರ ಯಾರು ಕೂಡ ಲೈಂಗಿಕವಾಗಿ ಬರಲ್ಲ ಅನ್ನೋ ಕಾರಣಕ್ಕೆ ಸ್ವತಃ ಮಂಗಳಮುಖಿಯವರೇ ಸೇರಿಕೊಂಡು ಒಬ್ಬ ಮಂಗಳಮುಖಿನ ಅಮಾನುಷವಾಗಿ ಅವ್ರನ್ನ ನಡೆಸ್ಕೊಂಡು ಕಟ್ಟಾಕೊಂಡು, ಅಯ್ಯೋ ನಾನು ಹೇಳ್ತಾ ಹೋದ್ರೆ ಸುಮಾರು ಇದೆ ಸುಬ್ರ. ನಾನು ಕೇಳಿದ ಪ್ರಕಾರ ಅವ್ರದೊಂದು ಯೂನಿಯನ್ ಇರುತ್ತೆ, ಅವರೆಲ್ಲ ಸ್ಟ್ರಾಂಗ್ ಇರ್ತಾರೆ, ಅಂದ್ರೆ ಒಂದೇ ಒಗ್ಗಟ್ಟಾಗಿರ್ತಾರೆ. ಬಟ್ ಅವರಲ್ಲೇ ಮದುವೆ ಆಗಿರ್ತಾರೆ ಸುಬ್ರ. ಅಂದ್ರೆ ಏನ್ ಅವ್ರ ಯೂನಿಯನ್ ಇದೆ, ಏನ್ ಗುಂಪಿದೆ, ಅವ್ರವರಲ್ಲೇ ಮದುವೆ ಆಗಿದ್ದೀನಿ, ನನ್ನ ಹೆಂಡತಿ, ನನ್ನ ಗಂಡ, ಈ ತರ ಎಲ್ಲ ಮದುವೆ ಆಗಿರ್ತಾರೆ. ಯಾರೋ ಏನ್ ಮಂಗಳಮುಖಿ ಇದ್ದಾರೆ. ಹೌದು, ಏನು ಮಂಗಳಮುಖಿ ಇದ್ದಾರೆ ಅಂದರೆ ಮಂಗಳಮುಖಿ ತುಂಬ ಚೆನ್ನಾಗಿರೋ ಇರ್ತಾರೆ. ಆಕೆ ಬಲವಂತಾಗಿ ಹಿಡ್ಕೊಂಡು ಒಂದು ರೂಮಲ್ಲಿ ಸುಮಾರು 4 ಜನ ಮಂಗಳಮುಖಿ ಸೇರಿಕೊಂಡು ಆಕೆನ ಅಲ್ಲ ಖಂಡಿತ ಇಂಥವೆಲ್ಲ ಯಾರೋ ಅದು ಏನು ಗೊತ್ತಾ, ನಾನು ಈಗ ಆಲ್ರೆಡಿ ಕಂಪ್ಲೀಟ್ಲಿ ತಿಳ್ಕೊಂಡಿದ್ದೀನಿ ವಿಷಯ. ಯಾವ ಲೆಕ್ಕಾಚಾರಕ್ಕೆ ಟೆರರ್ ಇದೆ ಅಂತ ನೀವು ಎಕ್ಸ್ಪೆಕ್ಟೇ ಮಾಡಲ್ವಂತ. ಆ ಲೆಕ್ಕಾಚಾರ ಟೆರರ್ ಇದೆ. ಸೊ ಎಸ್, ಇದು ವಿಷಯ ಹೋಗ್ತಾ ಹೋಗ್ತಾ ಕಂಪ್ಲೀಟ್ ವಿಷಯ ತಿಳಿಸ್ತೀವಿ ನಿಮಗೆ. ವಿಷಯ ಲಾಸ್ಟ್ ಕೊಡೋಣ.
ಬ್ರೋ ಫಸ್ಟು ಬನ್ನಿ ಸುಬ್ಬಿ ಬ್ರೋ, ನಾನು ಸುಬ್ಬಿ ಬ್ರೋ ಹೊಡ್ತಾ ಇದೀವಿ ಆಲ್ರೆಡಿ. ಒಂದು ಎಲ್ಲ ನಿಗೂಢ ಫ್ಯಾನ್ಸ್ಗೆ ಫ್ಯಾಮಿಲಿಗೆ ಸುಸ್ವಾಗತ. ಸೊ ಇವತ್ತು ನಾನು ನಂದೀಶ್ ಅವರು, ಕನ್ನಡ ಕ್ಯಾಪ್ಟನ್ ನಂದೀಶ್ ಅವರು ಒಂದು ಲೊಕೇಶನ್ ಕರ್ಕೊಂಡು ಬಂದಿದ್ದಾರೆ. ಸುಬ್ಬಿ ಬ್ರೋ ಯಾರು ನಡೆದಿರೋ ಥರ ಆಗ್ತಿಲ್ವಾ? ನಡ್ಕೊ ಹೋಗ್ತಾರೆ ಥರ. ಹಾಂ ಯಾರೋ ಓಕೆ ಫ್ರೆಂಡ್ಸ್, ಅದನ್ನೇ ಹೇಳ್ತಿದ್ದೆ ನಾನು. ಇವರು ಸೈಡ್ ಬಂದು ಸೈಡ್ ಹಾಂ ಏಯ್ ಏಯ್ ಬರೋಕ್ಕೆ ಮುಂಚೆನೇ ಟೆರರ್ ಕೊಡ್ತಿದ್ದೆ ನಮಗೆ. ಅಲ್ಲ ಹೆಂಗ್ ಗೊತ್ತಾ ಏನು ಅನಿಸ್ತಿದೆ ಗೊತ್ತಾ ವಿಷಯ ನನಗೆ? ಈಗ ನನಗೆ ಕ್ಲಾರಿಟಿ ಬೇಕಲ್ಲ ನಿಬ್ರು. ಹೇಳಿ. ಸೊ ಈಗ ಕೊಲೆ ಆಗಿರೋರು ತೊಂದರೆ ಕೊಡ್ತಾ ಇದ್ದೀರಾ, ಎಷ್ಟೊಂದು ಜನ ಸೇರಿಸ್ಕೊಂಡು ಒಬ್ರು ಕೊಲೆ ಮಾಡಿದ್ರು ಅಂತ ಹೇಳಿದ್ರು. ಯಾರು ಕೊಲೆ ಮಾಡಿಸ್ಕೊಂಡು ಅಂದ್ರೆ ಕೊಲೆ ಆಗಿದಾರಲ್ಲ ಆ ವ್ಯಕ್ತಿ ಅಂದ್ರೆ ಈ ಥರ ಅನ್ನೇ ಆಗೋಯ್ತಲ್ಲ ನನಗೆ. ಅವರು ಟೆರರ್ ಆಗಿದ್ದಾರೆ, ಅವರು ಟೆರರ್ ಆಗಿದ್ದಾರಲ್ಲ. ಹಾಂ ಸುಬ್ಬಿ ಬ್ರೋ ಹುಷಾರು ಹುಷಾರು. ಯಾರ ಯಾರು ಸುಬ್ಬಿ ಬ್ರೋ ಅದು ಕರ್ಸ್ಕೊಳಕ್. ಏಯ್ ಸುಬ್ಬಿ ಬ್ರೋ ಸುಮ್ಮನೆ ಹೋಗ್ಬಿಡಿ ಸುಬ್ಬಿ ಬ್ರೋ ನೀವು. ಅಲ್ಲ ಬ್ರೋ, ಇಲ್ಲೇ ಯಾರು ಔಸ್ಕೊಂಡು ಹಳ್ಳಿ ಜನ ಇದ್ದಾರಾ ಅಂತ ನೋಡಿದೆ ನಾನು. ಸೊ ಗೈಸ್, ಪ್ರಾಣಿ ಏನಿದೆ ಅಲ್ಲಿ? ಪ್ರಾಣಿ ಹಾನಿಯಲ್ಲ ಇದೆಯಾ ಸುಬ್ಬಿ ಬ್ರೋ? ಅದೇ ಮಾತಾಡಕ್ಕೆ ಬಿಡ್ತಿಲ್ಲ ಇಲ್ಲಿ ನನಗೆ, ಏನೋ ಬೆಳೀತಿದೆ ಆ ಥರ. ಅಲ್ಲ ಗೊತ್ತಾಗ್ತಿಲ್ವಲ್ಲ ವಿಷಯ, ಅದು ಮ್ಯಾಟ್ರು. ಏನು ಮ್ಯಾಟ್ರೇ ಗೊತ್ತಾಗ್ತಿಲ್ವಲ್ಲ. ಹಿಂದೆ ಯಾರೋ ಫಾಲೋ ಮಾಡ್ದಂಗೆ ಆಗ್ತಿದೆ, ನಿಮ್ಗೆ ಆಗ್ತಿಲ್ವ ಅಲ್ಲಿ? ನನಗೆ ಗೊತ್ತೇ ಆಗ್ತದೆ ಸುಬ್ಬಿ ಬ್ರೋ. ಈ ಜಾಗ ಸೀರಿಯಸ್ ಆಗಿ ನಾವು ಹೋಗ್ತಿದ್ದ ಕಡೆ ಅನಿಸ್ತಾ ಇದೆ. ನನ್ನ ಮಾತು ಕೇಳಿ. ಅಣ್ಣ ಅಣ್ಣ ಇದೇ ಊರ ನೀವು? ಇದೇ ಊರ ಕಡೆ ಮರ. ಇಷ್ಟೊತ್ತಲ್ಲಿ ಯಾಕೆ ಬಂದಿರ ಇಲ್ಲಿಗೆ? ಇಲ್ಲಿ ಮಂಗಳಮುಖಿ ಆತ್ಮ ಓಡಾಡ್ತಿದ್ದೆ. ಓಡಾಡ್ತಾವ ಮರಯ್ಯ, ಯಾಕಪ್ಪ ಇಷ್ಟೊತ್ತಲ್ಲಿ ಬಂದಿದ್ಯಾ? ಅದು ನಿಜನಾ ಕೇಳಿರೋದು ಮಂಗಳಮುಖಿ ಆತ್ಮ? ಇಲ್ಲಿ ಕೇಳಿದ್ ನಿಜೇನೇ. ಸುಮಾರು ಜನ ಊರಲ್ಲಿ ಹೇಳಿದ್ರು, ಬಟ್ ಊರಲ್ಲೆಲ್ಲ ಹೇಳ್ತಾರಲ್ಲ, ಇನ್ನೇನಕ್ಕೆ ಬಂದಿದ್ದೀರಾ ನೀವು? ಅಲ್ಲ ನಾನು ನನಗೇನು ಧೈರ್ಯ ಇತ್ತು ಗೊತ್ತಾ? ಇಷ್ಟು 12 1 ಗಂಟೆ ಆದ್ರೆ ನಿಮ್ ದಾರಿ ನೋಡಿದ್ನಲ್ಲ. ಸೊ ನೀವು ಈ ಕಡೆ ಓಡಾಡ್ತೀರ ಅನ್ನೋ ನಂಬಿಕೆ ಬಂತು, ಅದಕ್ಕೆ ಕೇಳ್ತಾ ಇದ್ದೀನಿ. ನೀವು ನೋಡಿದ್ದೀರಾ? ಎಲ್ಲ ಬರಕ್ ಹೋಗ್ಬಾರ್ರ ಮರಯ್ಯ. ನೀವು ನೋಡಿದ್ದೀರಾ? ನೋಡಿದ್ವಿ ಎಲ್ಲ ಇಲ್ಲವೇ ಕಾಣಿಸ್ಕೊಂಡವೆ. ರಾತ್ರಿ ಹೊತ್ತು ಗಾಡಿ ಓಡಿಸ್ತಾರಲ್ಲ, ಗಾಡಿ ಓಡಿಸ್ತೀವಲ್ಲ ಇಲ್ಲಿ ಎಲ್ಲ ಕಾಣಿಸ್ಕೊಂಡವೆ. ಯಾಕೆ ಬಿತ್ತಿರ ಇಲ್ಲಿ ತುಂಬಾ ಜನ ಏನು ಹಿಂಸೆ ಕೊಡ್ತಿದ್ವಿ ಅಂತ ಏನ್ ಕತೆ? ಹೌದಾ ನಿಜ? ನಾವೆಲ್ಲ ಅಂದ್ರೆ ರಾತ್ರಿ ಹೊತ್ತು ಓಡಾಡೋರಿಗೆ ಕಾಣಿಸ್ಕೊಳ್ಳುವಂಥದ್ದು ಈ ಥರ ಎಲ್ಲ ಮಾಡುತ್ತಾ? ಮಾಡದೆ. ನಾವು ಓಡಿಸ್ತೀವಲ್ಲ ಗಾಡಿ, ನಮ್ಗೆ ಕಾಣಿಸ್ಕೊಂಡವೆ 3-4 ಸರಿ. ನಮ್ಗೇನ್ ತೊಂದರೆ ಮಾಡಿಲ್ಲ. ಗಾಡಿ ಓಡಿಸ್ಬೇಕಾದ್ರೆ ಕಾಣ್ತವೆ ಅಷ್ಟೇ, ಅದೇ ನಮ್ಗೇನ್ ತೊಂದರೆ ಮಾಡಿಲ್ಲ ಅಷ್ಟೇ. ಅಲ್ಲ ಇವನ್ನೆಲ್ಲ ಕೇಳ ಏನ್ ಅನ್ಸುತ್ತೆ ಸುಬ್ಬಿಬ್ರು? ನೀವು ಧೈರ್ಯ ಮೆಚ್ಬೇಕು. ಧೈರ್ಯ ಆದ್ರೂ ಅದ್ ಕಾಣಿಸ್ಕೊಂಡ್ರು ಕೂಡ ನೀವು ಓಡಾಡ್ತಿರಲ್ಲ. ಹೊಟ್ಟೆ ಪಾಡ ಗುರು, ಇನ್ನೇನ್ ಮಾಡಕ್ಕಾಯ್ತದೆ? ಅಣ್ಣ ಸೀರಿಯಸ್ ಆಗಿ ಒಳ್ಳೆ ಇನ್ಫಾರ್ಮೇಶನ್ ಅಣ್ಣ. ನಮ್ದು ಕನ್ನಡ ಚಾಪ್ಟರ್ ಮತ್ತೆ ನಿಗೂಢ ಅಂತ ಒಂದು ಚಾನಲ್ ಇದೆ ನಮ್ದು. ನಾವೇನ್ ಮಾಡ್ತೀವಿ, ಯಾವ ಆತ್ಮಕ್ಕೆ ಮುಕ್ತಿ ಸಿಕ್ಕಿರಲ್ಲ ಮತ್ತೆ ಯಾವ್ದ ಪ್ರೇತಾತ್ಮಕ್ಕೆ ತನ್ನಕ್ಕೆ ದಾರಿ ಸಿಕ್ಕಿರಲ್ಲ, ಅದ್ರ ದಾರಿ ಕೊಡಿಸಿ ಮುಕ್ತಿ ಕೊಡೋ ಜವಾಬ್ದಾರಿ ನಮ್ದು. ಸೊ ಇಷ್ಟು ನಿಮ್ ಇನ್ಫಾರ್ಮೇಶನ್ ಬಹಳ ಖುಷಿ ಆಯ್ತು. ಬಟ್ ಆತ್ಮನ ಕರೆಸಿ ಇಷ್ಟೊತ್ತಲ್ಲಿ ಎಲ್ಲ ಬರಕ್ ಹೋಗ್ಬೇಡಿ, ಇದೇ ಬಂದಿದ್ದೆ. ಇಷ್ಟೊತ್ತಲ್ಲೆಲ್ಲ ಓಡಾಡ್ಬೇಡಿ. ಸರಿ, ಓಕೆ. ನೀವು ಊಟ ಮಾಡೋದಾ? ಊಟ ಆಗಿದೆ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಮೈಕ್ ಸ್ವಲ್ಪ ನಮ್ದೆ ವಾಯ್ಸ್ ಕೇಳ್ಸಲ್ಲ ಅಂತ ಮೈಕ್ ಹಾಕಿದ್ದು. ಸರಿ ಸರಿ ಸರಿ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಎಸ್ ನೋಡು, ಅಲ್ಲ ಏನು ಖುಷಿ ಆಗುತ್ತೆ ಅಂದ್ರೆ ಇನ್ಫಾರ್ಮೇಶನ್ ಹೇಳಿರಲ್ಲ, ಅದೇ ಖುಷಿ ನಮಗೆ. ಆದ್ರೂ ಪರವಾಗಿಲ್ಲ, ನಾವು ಮತ್ತೆ ನಂದೀಶ್ ಅವರು
ಇದು ಹಿಡ್ಕೊಳ್ಳಿ. ಇದು ಆಯ್ತಲ್ಲ ಇಲ್ಲ ನಾನು 2 ಚಾಪ್ಟರ್ ಓದಿದ್ದೀನಿ. ನಿಗೂಢ ಕನ್ನಡ ಚಾಪ್ಟರ್ ಎರಡು ಅವ್ರದ್ದೇ ಅಣ್ಣ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಹೊರಟ್ಬಿಡ್ತೀವಿ ಇವಾಗ. ಹಾಂ, ಚಿರ್ತನೂ ಇದಾವಾ? ಅಲ್ಲ, ಇಲ್ಲಿ ಚಿರ್ತನೂ ಇದಾವೆ, ಆತ್ಮಗಳಿದಾವೆ. ಥ್ಯಾಂಕ್ಸ್ ಅಣ್ಣ, ಹೊರಟೋಗ್ತೀವಿ. ಅಲ್ಲ ಸುಬ್ಬಿಬ್ರಾ, ಇಷ್ಟೆಲ್ಲ ಮುನ್ನೆಚ್ಚರಿಕೆ ಕೊಡ್ತಾವೆ ನಮ್ಗೆ, ಇವೆಲ್ಲ ಬೇಕಾ ಅಂತ. ನಮ್ ಕೆಲಸ ಅದೇ. ಓಕೆ, ಅವ್ರಷ್ಟು ನೇರವಾಗಿ ಹೇಳ್ತಾರಲ್ಲ. ಮಾಡ್ತೀರಿ ಈಗ ಅವ್ರು ಹೇಳ್ತಿದ್ದಾರೆ. ಹೌದು, ನಮ್ಮ ಹಣೆ ಬರ ಅಲ್ಲ, ನಮಗ್ ಬೇಕಾಗಿರೋದು ಹೌದು ಅಂತದೆ ಬಿಡಿ. ಹಣೆ ಬರ ಚೆನ್ನಾಗಿತ್ತು ಅಂದ್ರೆ ಗಾಡಿಲಿ ಹೋಗ್ತೀನಿ ಮಿಸ್ ಬನ್ನಿ ನೋಡೇ ಮಾಡ. ಏನ್ ಗೊತ್ತಾ ಖುಷಿ, ಇಂಥ ಡೇರ್ ಅಂಡ್ ಡೆವಿಲ್ ಆಗಿ ನಮ್ಮನ್ನ ನಾವೇನ್ ಮಾಡ್ತೀವಿ ಅಂತ ನುಗ್ಗೋ ಕೆಪಾಸಿಟಿ ಇರೋರು ಜಾಯ್ನ್ ಮಾಡಿಸಿದ್ದೀರಾ ಸಬ್ಸ್ಕ್ರೈಬರ್ಸ್ ನೀವೆಲ್ಲ. ಥ್ಯಾಂಕ್ ಯು. ಎಂತ ಆತ್ಮನೇ ಇರಲಿ ಅದನ್ನ ಕರೆಸಿ ಮಾತಾಡೋ ಜವಾಬ್ದಾರಿ ನಮ್ದು. ಸೊ ಇಲ್ಲ ಸುಬ್ಬಿಬ್ರ, ಬಿಡೋದು ಬೇಡ. ಏನೋ ಹೊಡೆದು ಸರಿಯಾಗಿ. ಏನಾಯ್ತು? ಹಿಂಗ್ ಕೈಯಾಗಿ ಎಳ್ಕೊಂಡು ಸುಬ್ಬಿಬ್ರು ನಮ್ಮನ್ನ. ಏನಾಯ್ತು? ಇದು ತಗೊಳ್ಳಿ, ಹಿಡ್ಕೊಂಡಿದ್ದ ನಮ್ ಕೈ ಆಗ್ತಿಲ್ಲ. ಅವ್ವ, ಮಮ್ಮಿ ತಲೆ ಎಲ್ಲ ಸುತ್ತೈತೆ ನನಗೆ. ಅಲ್ಲಿ ಗಂಟ ಓಣಕ್ಕೆ ನನಗೆ ಅಲ್ಲೇ ಸುತ್ತ ಏನು ಕಾಣಿಸ್ತಾರೆ. ನೀವು ಎಲ್ಲಿದೆ? ಅಲ್ಲಿ ನೋಡಿ ಸುಬ್ಬಿಬ್ರು, ಬಂಡೆ ನೋಡಿ ಸುಬ್ಬಿಬ್ರು. ಜಾಗ ನೋಡಿ ಇಷ್ಟೆಲ್ಲೈತೆ, ಸುಮ್ಮನೆ ಇಷ್ಟೊತ್ತಲ್ಲಿ ಬೇಕಾ ಅಂತ. ಇಲ್ಲಿ ಸುಬ್ಬಿಬ್ರು, ಸುಬ್ಬಿಬ್ರು ಬಂದಿದ್ದ. ಸುಬ್ಬಿಬ್ರು ಬಂದಿದ್ದ. ಒಂದು ನಿಮಿಷ ಇದೆ. ಸುಬ್ಬಿಬ್ರು ಒಂದು ನಿಮಿಷ. ಅಕ್ಕ, ನಾನು ನಿಮ್ಮನ್ನ ನೋಡ್ದೆ. ನಮ್ಗೆ ಗೊತ್ತು ನಿಮ್ಗೆ ಒಂದೇ ಆಗಿದೆ ಅಂತ. ಹಾಗಂತ ಎದುರುಗಡೆ ಇಟ್ಕೊಂಡು ಮಾತಾಡ್ಬೇಕಲ್ಲ ನೀವು ಮಾತಾಡಿದ್ರೆ ನಿಮ್ಮ ಪಾಡಿಗೆ ಬಿಟ್ಟ. ಸುಬ್ಬಿಬ್ರು ಅಲ್ಲಿಲ್ಲ ಸುಬ್ಬಿಬ್ರು. ಸುಬ್ಬಿಬ್ರು ಇಲ್ಲ ಸುಬ್ಬಿಬ್ರು, ಸೀರಿಯಸ್ ಆಗಿ. 100% ಇಲ್ಲೇ ನೋಡಿದ್ದು, ಇಲ್ಲೇ ನಿಂತಿದ್ದು. ಸುಬ್ಬಿಬ್ರು ಕೆಲವೊಂದ್ಸರಿ ನಾವ್ ಏನ್ ಟ್ರೈ ಮಾಡೋದು ವರ್ಕ್ ಆಗಲ್ಲ. ಇದೇನ್ ಗೊತ್ತಾ, ಮಂಗಳ ಮುಖಿದ ಸತ್ತಿರ ಆತ್ಮ ಆಗಿರೋದ್ರಿಂದ ಅದು ಯಾರ ಅಕ್ಕ ದಯವಿಟ್ಟು ಹೇಳ್ತಾ ಇದೀನಿ, ಅವ್ನ ಅಮ್ಮನ್ ಪ್ರೀತಿ ವಿಶ್ವಾಸದಲ್ಲಿ ಹೇಳ್ತಾ ಇದೀವಿ. ಸಿಗಾಗ ಅಂತ ನೀವು ಮಾಡಿದ್ರೆ ನಾವು ಬಂದಿರೋ ನಿಮ್ ಕಷ್ಟ ಸುಖ ಕೇಳಕ್ಕಿಲ್ಲಿ.
ಆಟಾಡ್ಸೋದೆಲ್ಲ ಎದುರ್ಕೊಂಡು ಕಟ್ಕೊಳ್ಳಿ. ಹಾಂ ಹಿಂದೆ ಬನ್ನಿ ನೀವು, ತಲೆಗೆ ಹೊಡಿತಿತ್ತದು. ಹಿಂದೆ ಬನ್ನಿ, ಚೆಲ್ಲು. ಹುಷಾರು ಹುಷಾರು. ಬೋಳಿ ಮಗಂತ ಇವ್ರಿಗೆ ಎಷ್ಟು ಹಿಂಸೆ ಕೊಡ್ತಿದೆ ಅಂದ್ರೆ ಇನ್ ಬೇರೆ ಇನ್ನೆಷ್ಟು ಹಿಂಸೆ ಕೊಡ್ತಿರಲ್ಲ ನೀನು. ನಿನ್ನ ಅಮ್ಮ ನಿನ್ ತಿಗಾಕ್ ನಮ್ಮ ನಿಮ್ಮ ಅಪ್ಪ ಬಿಟ್ಟಿದ್ದು ಕಾಣಿಸ್ಕೊಂಡು ಹೋಗೋಣ ನೀನು. ಸುಮ್ಮನೆ 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 ಏನಿದು? ನನ್ ಬಾ ಇಲ್ಲೇ ಇಷ್ಟು ಬೇಕಾದ ನಿಮ್ಗೆ. ನಾನು ನೋಡಿದ್ರೆ ಸ್ವಲ್ಪ ಬ್ರೋ. ಯಪ್ಪ ಸುಬ್ಬಿ ಬ್ರೋ, ಇಲ್ಲೊಂದು ನಿಮಿಷ ಬಂದಿದೆ. ಯಪ್ಪ ನಿಮಿಷ ಬಂದಿದೆ. ಇಲ್ಲಿ ಬನ್ನಿ. ರಕ್ತ ಇಲ್ಲಿ ನೋಡಿ ಸುಬ್ಬಿ ಬ್ರೋ. ಇಲ್ಲೇ ನೋಡಿ ನಾವು. ಇಲ್ಲಿ ನೋಡಿ ನನ್ ಕೈ ರಕ್ತ. ಬ್ರೋ ಅದು ಬಂದಿರೋ ರಕ್ತ ಅಲ್ಲ, ಅದೇ ತರ ರಕ್ತ. ನನ್ ಮುಟ್ಟೆ ಸುಬ್ಬಿ ಬ್ರೋ, ನನ್ ಮುಟ್ಟೆ ಹೆಂಗ್ ಬರುತ್ತೆ? ಏನು ನಡೀತಿದೆ ಅಂದ್ರೆ ನಮ್ಗೆ ಗೊತ್ತಿಲ್ಲದ ತರ ಶಕ್ತಿ ನಡೀತಿದೆ. ಮಾಟ ಮಂತ್ರ ನಡೀತಿದೆ ನೋಡಿ. ಮಾಟ ಮಂತ್ರನ? ಇಲ್ಲ ಸುಬ್ಬಿ ಬ್ರೋ. ಯಪ್ಪ ಎಂತ ಕಡೆ ನುಗ್ಗು. ಇಲ್ಲಿ ನೋಡಿ. ಅದು ಲುಕ್ ಕೊಡ್ತಾ ಹೋಗ್ತಾ ನಂಗೆ ಲುಕ್ ಕೊಟ್ಟ ಚಳಂಗಾಯ್ತು. ನಾನು ಸುಬ್ಬಿ ಬ್ರೋ ನೀವು ಬಿದ್ದಾಗ ಟೆನ್ಷನ್ ಆಗೋದೆ ನಾನು. ಹಿಂಗೆ ಎಳಂಗಾಯ್ತು. ಅದು ಎದ್ದಿನ ಗೊತ್ತಲ್ಲ, ಬಂದು ಚಳಂಗಾಯ್ತು. ನಾನು ಸಿಕ್ಕಾಬಳೆ ಚೆನ್ನಾಗಿತ್ತು ಮಾತ್ರ ಅದು. ಬಟ್ ಕಂಪ್ಲೀಟ್ ಆಗಿ ಮುಖ ಕಾಣಿಸ್ತು, ಇಷ್ಟು ಫುಲ್ ಬ್ಲ್ಯಾಕು. ಅಯ್ಯಪ್ಪ ಬ್ರೋ ನೋಡಿ ಬ್ರೋ ಏನ್ ಮಾಡೋಣ ಅಂತ ಸುಬ್ಬಿ. ಸಿಗುತ್ತೆ ನೋಡಿ ಬ್ರೋ. ನಾನು ಚೆಕ್ ಮಾಡ್ತಾ ಇದ್ದೀನಿ ಸುಬ್ಬಿ ಬ್ರೋ. ದೇವ್ರೇ ಹುಡ್ತಾ ಇದ್ದೀನಿ ಸುಬ್ಬಿ ಬ್ರೋ. ನಾನು ಬ್ಲಡ್ಡಿಂಗ್ ಇರಬಾರ್ದು. ನಿಮ್ಮ ಕೈ ಬಿಡ್ಕೊಂಡಿದ್ದೆ ಹೊಂಟೋಗೋಣ. ಎಲ್ಲಿ ಇವಾಗ ಅದಕ್ಕೆ ಆತ್ಮಕ್ಕೆ ಶಾಂತಿ ಕೊಡಿಸ್ತೇವೆ ಹೋದ್ರೆ ನಮ್ಮನ್ನ ಏನಂತ ಗೊತ್ತ ಸುಬ್ಬಿ ಬ್ರೋ? ಸುಬ್ಬಿ ಇಲ್ಲಿ ಇಲ್ಲಿ ಇಲ್ಲೊಂದು ಡ್ರಾಪು. ಈ ಕಾಂಚನ ಮೂವಿಲ್ ಇದಿರ್ತಲ್ಲ ಬ್ಲಡ್, ಆ ಲೆಕ್ಕಾಚಾರ ಐತೆ ದೇವರಣ್ಣ. ಇಲ್ಲಿ ಬನ್ನಿ, ನಾನು ತೋರಿಸ್ತೀನಿ ಬನ್ನಿ ಒಂದು ನಿಮಿಷ. ಏಯ್ ಅಮ್ಮ ಸುಬ್ಬಿ ಬ್ರೋ, ಇಲ್ಲಿ ಬ್ಲಡ್ ನೋಡಿ ಸುಬ್ಬಿ ಬ್ರೋ. ಒಂದು ನಿಮಿಷ ಬಂದು ದಯವಿಟ್ಟು ಇಲ್ಲಿ ಬನ್ನಿ. ಸುಬ್ಬಿ ಬ್ರೋ ನನ್ಗೇನು ಅರ್ಥ ಆಗ್ತಿಲ್ಲ ಗೊತ್ತಾ? ಏಯ್ ನಿಂತಿರೋ ಜಾಗ ನೋಡಿ ಬ್ರೋ. ಕೇಳಿಸ್ತಾ ನಿಮ್ಗೆ? ಸುಬ್ಬಿ ಬ್ರೋ ಕೇಳಿಸ್ತಾ? ಅಲ್ಲೇ ಅಕ್ಕ ಅಲ್ಲಿ ಬಾ ಅಂತ ಕರಿತಿದ್ದಲ್ಲ. ಅಲ್ಲಿ ಹೋಗಿ ನಾವು ಅಲ್ಲಿ ಹೋಗಿ ಬದುಕ್ತೀವಿ ಸುಬ್ಬಿ ಬ್ರೋ. ಕರೆದಂಗೆ ಆಗ್ತದೆ ನೋಡೋಣ. ನಾವು ಬದುಕ್ತೀವಿ ಅನ್ನೋ ಡೌಟ್ ಅದು, ಅದಕ್ಕೆ ಹೇಳ್ತಾರೆ ನಿಮ್ಗೆ. ಸುಬ್ಬಿ ಬ್ರೋ ಅದು ಸುಬ್ಬಿ ಬ್ರೋ ನನ್ ಕಲ್ಲ ಅವನೋದೆ. ಯಪ್ಪ ನಾನು ಏನು ಮಾತು ಕೈಗೊಡಿ. ನಿಮ್ ಏನೋ ಮಾತು ಕೇಳೋ. ನೀವು ಬನ್ನಿ ದಯವಿಟ್ಟು, ಸೇಫ್ ಜಾಗ ಇದು. ಏಯ್ ನಾನು ಅಮ್ಮನ ದಯವಾಗಿ ಹೇಳ್ತಾ ಇದ್ದೀನಿ. ಸೇಫ್ ಸೇಫ್. ಬಿಡೋದು ಬೇಡಪ್ಪ, ಅದು ಯಾರು ನೋಡೇ ಬೇಡ.
ಟಾಪಲ್ಲಿ ನೀವಿದೆ ನಾವಿದ್ದೀವಿ ಅಷ್ಟೇ ಹೌದು ಬ್ರೋ. ಇಲ್ಲಿ ನಿಂತ್ಕೊಂಡು ಡೇಂಜರು. ಅವಾಗ ಇಲ್ಲಿ ತಳ್ದಂಗೆ ಆಯ್ತು ನನಗೆ. ಕೆಳಗೆ ಹೋಗೋಣ ದಯವಿಟ್ಟು. ತೊಳ್ದಂಗಾಯ್ತಾ? ನಿಜ ಇಲ್ಲೇ ಬಿದ್ದೆ ನಾನು. ಜಸ್ಟ್ ಬಿದ್ದೆ ನಾನು. ಚಪ್ಪಲಿ ತಡ್ತಾ ಇರೋದು. ತಟ್ಟೋ ನೀನು ಅಮ್ಮನ್ ತಟ್ಟೋ. ಸುಬ್ಬಿ ಬ್ರೋ ಅದೆಲ್ಲ ಕೆಲಸ ಕೇಳಿ ಸುಬ್ಬಿ ಬ್ರೋ, ನಾವು ಎಷ್ಟು ರೈಸ್ ಆಗುತ್ತೆ ಸುಬ್ಬಿ ಬ್ರೋ. ಆಗ್ಲಿ ಬಿಡಿ ಬ್ರೋ. ಮುಂದೆ ನೋಡಿ ರಕ್ತ ನೋಡ್ತೀನಿ ನಾವ್ ಇದು. ಅಕ್ಕ ನನಗೆ ಗೊತ್ತು ನಿಮ್ಗೆ ಅಷ್ಟ ಅರ್ಥ ಆಯ್ತು ಸುಬ್ಬಿ ಬ್ರೋ, ರಿಕ್ವೆಸ್ಟ್ ಮಾಡ್ಕೊಂಡು ಸುಬ್ಬಿ ಬ್ರೋ. ಸುಬ್ಬಿ ಬ್ರೋ ಹೇಳಿ ಮೇಲೆ ಸುಬ್ಬಿ ಹಿಂಗೆ ಕೆಳಗೆ ನೋಡ್ರಿ ಬನ್ನಿ. ಹಾಂ ನೀವು ಹುಷಾರು. ಹಾಂ ಕೇಳಿಸ್ತಾ ಸರ್ ನಿಮಗೆ? ತಲೆ ಓಪನ್ ಅಂತೀರಾ ಸುಬ್ಬಿ? ಇಲ್ಲಾಗಲ್ಲ ಸುಬ್ಬಿ ಬ್ರೋ. ಸುಬ್ಬಿ ಬ್ರೋ ಇಟ್ಕೊಳ್ಳಿ, ನಾನು ಇಳಿದ್ಬಿಟ್ಟು ಬರ್ತೀನಿ ಆ ಕಡೆ. ಹಾಂ ನೀವು ಹುಷಾರ ಬನ್ನಿ, ಇರಿ ನಾನು ಇಲ್ಲಿಗೆ ಬರ್ತೀನಿ ನಾನು. ಹಾಂ ಏನು ಸೌಂಡ್ ಕೊಡ್ತಾ ಇದ್ದ ಸುಬ್ಬಿ ಬ್ರೋ? ಕೇಳಿಸ್ತಾ? ಸುಬ್ಬಿ ಬ್ರೋ ಕೊಡಿ, ಇಲ್ಲಿ ಬನ್ನಿ, ಇಳಿರಿ. ನೀವು ಸೇಫಾಗಿ ಬನ್ನಿ. ಅಯ್ಯಬ್ಬ. ಹಾಂ ಎಲ್ಲಿಗೆ? ನೀವೊಬ್ಬರು ನಾನೇನು ಮಾಡಲಿ? ಸುಬ್ಬಿ ಬ್ರೋ ಸರಿ ಇಲ್ಲ, ಡೇಂಜರ್, ನನ್ನ ಮಾತು ಕೇಳಿ. ಹಾಂ ನೀವು ಒಬ್ಬರೇ ಹೋಗಿ ಏನು ಮಾಡ್ತೀವಿ ಸುಬ್ಬಿ ಬ್ರೋ? ಸುಬ್ಬಿ ಬ್ರೋ ಸುಮ್ಮನೆ ಅಡ್ಡ ಮಾಡಿ ಸುಬ್ಬಿ ಬ್ರೋ ನೀವು. ಅಲ್ಲಿ ಮೇಲೆ ಚಪ್ಪಾಳೆ ಬಿಡಿತೈತೆ. ಸುಬ್ಬಿ ಬ್ರೋ ಥೂ ಪರಮಾತ್ಮ, ಥೂ ಇವ್ರು ಏನು ಗುರು, ನಾನು ಹೇಳು ಅಕ್ಕ. ಸುಬ್ಬಿ ಬ್ರೋ ಅಕ್ಕ ಏನಕ್ಕೆ ಚಪ್ಪಾಳೆ ಹೊಡಿತಿದ್ದೀರಕ್ಕ? ಆ ಸುಬ್ಬಿ ಬ್ರೋ ಸುಬ್ಬಿ ಬ್ರೋ ಥೂ ಹೇಳೋ ಮಾತನ್ನ ಕೇಳ್ತಾರ? ಥೂ ಸುಬ್ಬಿ ಬ್ರೋ ಸುಬ್ಬಿ ಬ್ರೋ ಏನೋ ಹಾ ಅಕ್ಕ? ಸುಬ್ಬಿ ಬ್ರೋ ಸುಬ್ಬಿ ಬ್ರೋ ಅಯ್ಯೋ ಸುಬ್ಬಿ ಬ್ರೋ ಮೈಗೂ ಇಲ್ಲ ಬಿದ್ದೈತೆ. ಸುಬ್ಬಿ ಬ್ರೋ ಏನ್ ನಿಮ್ಗೆ ಹೇಳಿಲ್ಲ? ನೀವೇನು ಇಲ್ಲೊಂದು ಎಲ್ಲಿ ಇದೇನು ಸುಬ್ಬಿ ಬ್ರೋ ಇದು? ಹಾ ಚಪ್ಪಳ ಅಕ್ಕ
ನಾವು ಏನ್ ಮಾಡಿದ್ವಿ ಈಗ? ನೀವಾಗಿದ್ದೀರಪ್ಪ, ಹುಷಾರಿದ್ದೀರ? ನೀವು ಅಲ್ಲೂ ನನ್ನ ಮಾತು ಕೇಳಿಲ್ಲ, ನೀವು ಅಲ್ಲಿ ನನ್ನ ಮಾತು ಕೇಳಿಲ್ಲ ಸುಂದರ. ಅದಕ್ಕೆ ಈ ಹಣವನ್ನು ಬೇಕಿದ್ದ ಸುಂದರ ನಿಮ್ಗೆ. ನಾನು ಬರ್ದಿರೋದಲ್ಲ, ಈ ಹಣವನ್ನು ಬೇಕಿದ್ದ ನಿಮ್ಗೆ. ನಾನು ಬರ್ದಿರೋದಲ್ಲ, ನೀನ್ ಬರ್ದಿರೋದಲ್ಲ. ಇನ್ ಕೇಸ್ ಅದು ರಕ್ತ ತಗೊಂತೀನಿ ಅಂತ ಹೇಳ್ತಿರೋದು. ಸೈನ್ ಇದೆ. ನಿಮ್ಗೆ ಗೊತ್ತಿಲ್ಲ ಅಲ್ಲ, ಇದೊಂದು ಪ್ಯಾಟರ್ನ್ ಇದೆ. ಏನ್ ಪ್ಯಾಟರ್ನ್ ಅದು? ನಿಮಗೆ ಮನುಷ್ಯರ ಆಕಾರ ಕಾಣಿಸ್ತಿದೆ. ದೇವರೇ ಯಾರೇನು ಇಲ್ಲಿಂದ ಬನ್ನಿ, ಬನ್ನಿ ಕಡೆ ಬನ್ನಿ. ಎಷ್ಟಾಯ್ತಾ? ನಡೀರಿ. ಅಲ್ಲೋಗ್ಬಿಡಿ ಮತ್ತೆ ನೀವು. ಹಿಂಗೆ ಅಂದ್ಕೊಳ್ಳಿ. ನಡೀರಿ. ಯಾಕೆ ಗೊತ್ತಾಯ್ತು? ಬನ್ನಿ, ಬಂದ್ವಿ. ದಾರಿ ಮಿಸ್ ಆಯ್ತಲ್ಲ. ಹೆಂಗ್ ಬಂದ್ವಿ ನಾವು? ಎಲ್ಲಿಂದೆಲ್ಲ ಬಂದ್ವಿ? ದಾರಿ ಗೊತ್ತಾ? ಅಂದ್ರೆ ಹಿಂಗೆ ಇರುಟು. ಬನ್ನಿ ಫಸ್ಟ್ ಕಾರ್ ಹತ್ರ. ಬೇಡ ಬನ್ನಿ, ಬೇಡ ಬನ್ನಿ, ಬನ್ನಿ. ಏಯ್ ನಿಂತ್ಕೊಳ್ಳಿ, ಬೇಡ ಬನ್ನಿ. ಬನ್ನಿ ಬನ್ನಿ ಇದ ಸುಬ್ಬಿಬ್ರಾ, ಒಂದ್ ಸೆಕೆಂಡ್ ಇಲ್ಲಿ ಬಂದ್ಮೇಲೆ ಏನು ಅನಿಸ್ತೈತೆ ಗೊತ್ತಾ? ಬದುಕ್ ಬಂದ್ವಾ ಅಂತ ಅನಿಸ್ತೈತೆ ನನಗೆ. ಸಿಕ್ಕಾಪಟ್ಟೆ ಓಡಾಡ್ಸಿದ್ದಲ್ಲ, ಓಡಾಡ್ಸಿದ್ರು ಹಂಗೆ. ಬ್ಲಾಕ್ ಶೂ ಇದೆಲ್ಲ ವೈಟ್ ಶೂ ಆಗಿದೆ, ಕೈಯಲ್ಲೆಲ್ಲ ರಕ್ತ ಆಗಿದೆ. ಇದೆಲ್ಲ ನೋಡ್ತಿದ್ದೆ ಕನ್ನಡ ಚಾಪ್ಟರ್ ಆದ್ರೂ ಡ್ಯಾಮೇಜ್ ಆಗುತ್ತೆ. ಮ್ಯಾಟ್ರ್ ಏನ್ ಗೊತ್ತಾ, ರಿಯಾಲಿಟಿ ಏನ್ ಗೊತ್ತಾ? ಅಲ್ಲಿ ನಿಮ್ಮನ್ನ ಅಟ್ಯಾಕ್ ಮಾಡಿತ್ತಲ್ಲ ಅದು ನನ್ಗೆ ನಿಜ ಗೊತ್ತಿಲ್ಲ. ಅಲ್ಲ, ಒಂದ್ ಸೆಕೆಂಡ್ ನಾನು ನಿಮ್ಗೆ ಹೋಗಿ ಬಿಟ್ಬಿಟ್ರೆ ಅಂತ ಅನ್ಕೊಂಡೆ. ಅಲ್ಲ, ನಾನು ಎದ್ದಾಗ ಅಲ್ಲಿ ರಕ್ತದ ಆಕಾರ ನಾನು ಪ್ರೆಗ್ನೆಂಟ್ ತಗೋಕ್ ಮುಂಚೆ ಯಾರೋ ನಿಂತ್ಕೊಂಡು ಬರೀತಿದ್ರು ಅದನ್ನ. ಏನು ಅದು ಲ್ಯಾಂಗ್ವೇಜ್ ಅನ್ಸುತ್ತೆ ಸುಬ್ಬಿಬ್ರಾ? ಅದೇ ಕೋಡಿಂಗ್, ಅದನ್ನ ಹೇಳ್ತೀನಿ, ಡಿಕೋಡ್ ಮಾಡೋದು ಹೇಳ್ತೀನಿ. ನಿಮ್ಗೆ ಗೊತ್ತಾದ್ರ ಬಗ್ಗೆ ನಿಮ್ಗೆ? ಬನ್ನಿ ಬನ್ನಿ ಅಂತ ಹೇಳಿದ್ರೆ ಕೇಳಿಲ್ಲ. ಅದು ಯೂಸ್ ಆನ್ ಮೆಥಡ್ ಅಂತ ಬರುತ್ತೆ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ಅದ್ರ ಒಂದು ವಿಡಿಯೋ ಲೈವ್ ಬಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದು ಮ್ಯಾಟರ್ ಅದಲ್ಲ. ಏನು ಇವಾಗ ಅಲ್ಲ, ಏನ್ ವಿಷಯ ಏನ್ ಗೊತ್ತಾ? ಇವತ್ತೇನು ಮಂಗಳಮುಖಿ ಆತ್ಮ, ನೀವು ಇನ್ಸ್ಟಾಗ್ರಾಮಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿ ಹೋಗಿದ್ದೆ, ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಶಾರ್ಟ್ಸಲ್ಲಿ. ಏನು ಮಂಗಳಮುಖಿ ಆತ್ಮನ ಭೇದನೆ ಮಾಡೋಕೆ ಹೋಗಿದ್ದೋ ನಾವು, ಬಟ್ ಅದು ನಮ್ಮ ಜೊತೆ ಅಷ್ಟು ಪ್ರತಿಕ್ರಿಯೆ ನೀಡಲಿಲ್ಲ. ಮತ್ತು ನಮ್ಮನ್ನು ನಮಗೆ ಅದು ವರ್ಕ್ ಮಾಡೋಕ್ಕೂ ನಮ್ಗೆ ಟೈಮ್ ಮಾಡಿಕೊಡ್ಲಿಲ್ಲ. ಅಷ್ಟು ಟರರಾಗಿ ವರ್ಕ್ ಮಾಡ್ತೀವಿ ಇವತ್ತು. ಬಟ್ ನನಗೆ ಅನಿಸಿದ್ದು ಒಂದೇ, ಜೀವನದಲ್ಲಿ ಈ ಮಂಗಳಮುಖಿನೇ ಈ ಲೆಕ್ಕಾಚಾರಕ್ಕೆ ಟೆರರ್ ಆಗ್ತಾರೆ ಮಂಗಳಮುಖಿ ಮೇಲೆ ಅಂತ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದು ಯಾರು ಊಹೆ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮಂಗಳಮುಖಿ ಆತ್ಮನೂ ಕೂಡ ಅಷ್ಟೇ ಟೆರರ್ ಆಗಿರುತ್ತೆ. ಫಸ್ಟ್ ಆತ್ಮಗಳಿದೆ, ಪ್ರಾಣಿ ಆತ್ಮಗಳು ಇದೆ,
ಮತ್ತು ಇನ್ನೊಂದು ನಾನು ಆತ್ಮ ಆಗೋ ರೈಟ್ಸ್ ಕೂಡ ಇದೆ. ನಾನು ಮತ್ತೆ ಯಾರ್ಯಾರು ವಿಡಿಯೋ ನೋಡಿದ್ರು ಪ್ರತಿಯೊಬ್ಬರಲ್ಲೂ ಸಾರಿ ಕೇಳ್ತಾ ಇದ್ದೀನಿ. ಇವತ್ತು ನಾವು ಹೋಗಿದ್ದೆ ಅದನ್ನು ಕರೆಸಿ ಮಾತಾಡಬೇಕು ಅಂತ, ಬಟ್ ನಮ್ಗೆ ಅವಕಾಶ ಮಾಡಿಕೊಡ್ಲಿಲ್ಲ. ಬಟ್ ಹಾಗಾದ್ರೆ ನಾವು ಸೋಲು ಒಪ್ಕೊಳ್ಳೋಕೆ ನಾನು ರೆಡಿ ಇಲ್ಲ. ನಾವು ಯಾರು ಸೋಲು ಒಪ್ಕೋತಾ ಇಲ್ಲ. ಅವನ ಅಮ್ಮನ ಮತ್ತೆ ಹೋಗಿ ಅದನ್ನು ಕರೆಸಿ ನಮ್ಮ ಇಲ್ಲೇ ಸುಮ್ಮನೆ ಬಿಡಬಾರ್ದು ಅದನ್ನ. ಬರೀ ಆತ್ಮದಷ್ಟೇ ಭಯ ಇರಲಿಲ್ಲ ಅಲ್ಲಿ, ಅಷ್ಟೇ ಅಲ್ಲ ಅಲ್ಲಿ ಚಿರತೆಗಳು ಬರ್ತೈತೆ ಅಂತ ಕೂಡ ಅದನ್ನ ಹೇಳಿ 12 1 ಗಂಟೆ ನೀನು ಯಾರು ಅಂತ ಹೇಳಿ ಕೂಡ ತೊಗೊಂಡಿದ್ದೀವಿ ನಾವು. ಅಲ್ಲಿ ಪಾಪ ಯಾರೋ ಡ್ರೈವರ್ ಪಾಪ ಒಳ್ಳೆಯವ್ರು ಸಿಕ್ಕಿದ್ರು, ಸ್ವಲ್ಪ ಈಗ ಬರಲೇಬೇಡಿ ಈ ಥರ ಎಲ್ಲ ಆಗಿದೆ, ಹಿಂಗೆ ಬರಲೇಬೇಡಿ ಮಾಡ್ತಿರ್ ತಪ್ಪು ನಮಗೆಲ್ಲ ಕಾಣಿಸ್ಕೊಂಡಿದೆ ಅಂತ ಕೂಡ ಅವ್ರು ಹೇಳಿದ್ರು. ಬಟ್ ಅವ್ರು ಇನ್ನೊಂದು ಹೇಳಿದ್ರು ಚಿರತೆ ಕಾಟ ಸಿಕ್ಕಾಬಿಟ್ಟು ಎಕ್ಸ್ಟ್ರಾ ತುಂಬ ಇದೆ ಅಂತ ಹೇಳಿದ್ರು. ತುಂಬ ಇದೆ ಅಂತ ಹೇಳಿದ್ರು. ಸೊ ಎಸ್, ಯಾರು ಇಷ್ಟೊತ್ತು ಈ ವಿಡಿಯೋ ನೋಡಿದ್ರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸೀರಿಯಸ್ಲಿ, ಖಂಡಿತವಾಗ್ಲು. ಸೊ ಏನು ಮುಂದಿನ ದಿನಗಳಲ್ಲಿ ಭಯಂಕರವಾದ ಮತ್ತು ಲಾಸ್ಟ್ ವಿಡಿಯೋದಲ್ಲಿ ಅದು ಹೇಳಿದ್ದೋ ಇನ್ನೊಂದು ಮೆನ್ಷನ್ ಮಾಡ್ತಾ ಇದ್ದೀವಿ. ನೀವು ಯಾರು ಲೈಕ್ ಮಾಡಿ ಕಮೆಂಟ್ ಮಾಡ್ತೀರಾ ಆ ಕಮೆಂಟ್ನಲ್ಲಿ ಪ್ರತಿಯೊಂದು ಓದ್ತಾ ಇದ್ದೀವಿ. ಯಾವ ಲೊಕೇಶನ್ ಅಂತ ಹೇಳಿ, ಯಾವ ಪ್ಲೇಸ್ ಅಂತ ಹೇಳಿ ಪ್ರಾಪರ್ ಅಡ್ರೆಸ್ ಮೆನ್ಷನ್ ಮಾಡಿದ್ರೆ ನಿಮ್ಮ ಲೊಕೇಶನ್ಗೆ ಬಂದು ನಿಮ್ಮ ಕಮೆಂಟ್ನ ಡಿಸ್ಪ್ಲೇ ಮಾಡಿ ಆ ಲೊಕೇಶನಲ್ಲಿ ಏನಿದೆ ಏನಿಲ್ಲ ಅಂತ ನಿಮಗೆ ಸಾಕ್ಷಿ ಸಮೇತ ಪ್ರೂವ್ ಮಾಡಿ ತೋರಿಸ್ತೀವಿ. ಇದು ಓಪನ್ ಚಾಲೆಂಜ್ ನಿಮ್ಮೆಲ್ಲರಿಗೂ. ಸೊ ನೀವು ಏನು ಸರ್ ನೆಗೆಟಿವ್ ಪಾಸಿಟಿವ್ ನೀವು ಕಮೆಂಟ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸ್ದಾಗೆ ನಾವು ಕೂಡ ಓದೋಕ್ಕೆ ಸಾಧ್ಯ ಆಗೋದು ಖಂಡಿತವಾಗ್ಲು. ಸೊ ಆ ಕಡೆ ಗಮನ ಕೊಡೋಣ. ಸುದೀಪ್ ಬ್ರೋ, ಇವಾಗ ನನ್ನ ಉದ್ದೇಶ ಇಷ್ಟೇ, ಇನ್ನೊಂದು ನಾವು ಹೋಗಿ ಅದನ್ನು ಕರೆಸಿ ಅದಕ್ಕೇನು ಬೇಕು ಕ್ಲಿಯರ್ ಮಾಡಲೇಬೇಕು ಅದನ್ನ. ಸೊ ಹೋಗ್ಲೇಬೇಕು. ಈಗ ನಾವು ಇನ್ನು ಸ್ವಲ್ಪ ಅಂದರೆ ಇನ್ನು ಸ್ವಲ್ಪ ಒಂದು 2-3 ದಿನ ಬಿಟ್ಟರೆ ಅದೇನು ಪ್ರಾಣಿದಿನ ಸಮಸ್ಯೆ ಇದೆ ಅದನ್ನು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿ ಸಮಸ್ಯೆ. ಅಂದರೆ ಪ್ರಾಣಿ ಭಯ ಇರೋದು ಅಷ್ಟೇ ಅವ್ರಿಗೆ. ನಾವು ಆತ್ಮವ್ರಿಗೆ ಏನು ಭಯ ಪಡಲ್ಲ, ಬಟ್ ಪ್ರಾಣಿ ಭಯ ಅಂದರೆ ಯಾವ ಟೈಮಲ್ಲಿ ಎಲ್ಲ ಟೈಮ್ ಅಲರ್ಟಾಗಿ ಇರೋಕ್ಕಾಗಲ್ಲ ನಾವು. ಯಾವ ಟೈಮಲ್ಲಿ ಹಿಂದೆ ಬಂದು ಏನು ಮಾಡ್ತಾವೆ ಏನೋ, ಯಾಕಂದ್ರೆ ಅವ್ರ ಜಾಗ ನಾವು ಹೋಗ್ತಾ ಇದೀವಿ. ಸೊ 2 to 3 days ಗ್ಯಾಪಲ್ಲಿ ಟೈಮ್ ಕೇಳಿದ್ರು. 2 days ಮುಗಿಸ್ಕೊಂಡು ಬನ್ನಿ ಅಂತ ಅವ್ರು ಹೇಳಿದ್ದಾರೆ. ಈಗ ಸಿಕ್ಕಿದ್ರು ಅಲ್ಲಿ ದೇವಸ್ಥಾನ ಹತ್ರ ಸಿಕ್ಕಿದ್ರು, ಅದನ್ನೇ ಹೇಳಿದ್ರು ಅವರು 2 days ಬಿಟ್ಟು ಬನ್ನಿ ಅಂತ. ನಾವು ಕ್ಲಿಯರ್ ಮಾಡೋ ಮೆಥಡ್ನ ತೊಗೊಂಡೆ ಹೋಗಿ ಆ ಆತ್ಮ ಜೊತೆ ಮಾತಾಡಿ ನಾನೆಲ್ಲ ಕ್ಲಿಯರ್ ಮಾಡಿಕೊಡು. ಸೊ ಅಲ್ಲಿವರೆಗೂ ನಾವು ಏನು ಮಾಡ್ತಿದ್ವಿ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಹೋಗ್ತೀರಿ. ನೋಡೋಣ ಯಾವ ಮೆಥಡ್ ಕ್ಲಿಯರ್ ಆಗುತ್ತೆ, ಇಲ್ಲ ಅವ್ರ ದೈವಶಕ್ತಿ ಕ್ಲಿಯರ್ ಆಗುತ್ತಾ, ಇಲ್ಲ ನಾನು ಎಲ್ಲರೂ ಇದು ಸೋಲ್ ಮೆಥಡ್ ಅಂತ ಒಂದು ಕಲ್ತು ಯೂಸ್ ಮಾಡಬೇಕಿತ್ತು. ನಾನು ಮಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ ಆ್ಯಕ್ಚುಲಿ. ನಾನು K2 ಮೀಟರ್ ತೆಗಿಕ್ಕೆ ಅವಕಾಶ ತಿಳಿಯಂಗಿಲ್ಲ ನಾನು. ನಿಮ್ಮ ವಿಷಯ ನೀವು ಹೆಂಗೆ ಬಿದ್ದಿದ್ರಿ ಗೊತ್ತಾ ಸುಪ್ರೀಬ್ರಾ? ಬೇರೆ ನೋಡಿ ನೀವು ಬಿದ್ದಿದ್ರ ಬ್ರೋ ಅಂತ ಹೇಳ್ತಾರೆ ನನಗೆ. ಆ್ಯಕ್ಚುಲಿ ಸೀರಿಯಸ್ ಆಗಿ ಅವ್ರ ಅಮ್ಮನ ಏನು ಗುರಿ ಇವೆಲ್ಲ ಅಂತ ಅನ್ಸ್ಬಿಡ್ತಾರೆ. ಹಿಂಗೆ ಹಿಡ್ಕೊಂಡು ಹಿಂಗೆ ಎಳಿತಿದ್ದೆ ಬ್ರೋ ಮುಂದೆ. ನೀವು ಏನು ಹಠ ಮಾಡ್ತಿದ್ರ ಗೊತ್ತಾ? ನೀವು ನನ್ನ ಮಾತು ಕೇಳ್ತಿದ್ರ ನೀವು ಅಲ್ಲಿ? ಈ ಕಡೆ ತಿರುగు ಸೌಂಡು, ಈ ಕಡೆ ತಿರುగు ಸೌಂಡು. ನಾನು ನಿಮ್ಮನ್ನ ಏನು ಬಂದೇನು ಕಲಿ ನೀವು ಅಲ್ಲಿ ಕೂತ್ ನಿಂತಿರೋ ನಾನು ಹತ್ತ ಟಾಪಲ್ಲಿ. ಇನ್ನೊಂದೇನಂದ್ರೆ ನಾವು ಇಬ್ರು ಟಾಪಲ್ಲಿ ಒಂದೇ ಒಂದು ಕಲ್ ಮೇಲೆ ನಿಂತಿದೀವಿ. ಯಾವ್ದೇ ಬಂದು ಪುಷ್ ಮಾಡಿದ್ರು ನಮ್ಮ ತಲೆ ಅಪ್ಪ ಜುಮ್ಮನ್ನು ಅದು ಫುಲ್ ಕಂಪ್ಲೀಟ್ ವಿಡಿಯೋ ನಿಮಗೆ ನೋಡಿದ್ರೆ ಗೊತ್ತಾಗೋದು. ಎಸ್ ತುಂಬಾ ಡಿಲೇ ಆಗಿದೆ. ಥ್ಯಾಂಕ್ಸ್ ಇಷ್ಟೊತ್ತು ವಿಡಿಯೋ ನೋಡಿದ್ಕೆ. ಬಿಡಲ್ಲ, ಬೇರೆ ಲೆಕ್ಕಾಚಾರ ಮಾಡ್ತೀವಿ ಅಷ್ಟೇ, ಒಂದೇ ಮಾತು. ಅದು ಪ್ರಾಣಿಗಳು ಭಯ ಇರೋದ್ರಿಂದ ಅದು ಕ್ಲಿಯರ್ ಆಗಲಿ ಮತ್ತೆ ಲೊಕೇಶನ್ಗೆ ಹೋಗ್ತೀವಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಕೇಳ್ತಾನೆ ಹೋಗ್ತೀರಿ ಪಾರ್ಟ್ 2 ಅಂತ. ಪಾರ್ಟ್ 2 ಡೆಫಿನೆಟ್ಲಿ ಬಿಡ್ತೀನಿ, ಮಂಗಳ ಬಿಡ್ತೀವಿ. ಥ್ಯಾಂಕ್ ಯು. ಎಸ್.